ಏನು ವಾಪಸ್ಬಿಟ್ಟಿದ್ದೀವಿ ಅಂತ ಹೇಳೋದು. ನೀವು ವಾಪಸ್ಸಿದ್ರೆ ತೊಗೊಂಡೋಗ್ತಾರ್ರಿ ಪುರಾತತ್ವ ಇಲಾಖೆಯವರು. ಅದು ಹಾಗೇನೆ, ಅದರ ನಿಯಮಗಳೇ ಹಾಗೇ ಇದೆ. ಏನು ನೀವು ವಾಪಸ್ಸಿದ ಕೊಟ್ಟಿದ್ದ ತಪ್ಪಿಗೆ ಅಂತ ಏನು ಮಾತನಾಡ್ತೀರ? ಅದಕ್ಕೆ ಸ್ವಲ್ಪ ಆವಾಗವಾಗ ಗ್ರಾಮಗಳಲ್ಲಿ ತಿಳಿಸಿ. ನಿಮ್ಮ ಊರಿಗೆ ಏನಾದರೂ ಕೇಳಿದ್ರ ನೀವು ಒಬ್ಬರಾದ್ರೂ? ನಮ್ಮೂರಲ್ಲಿ ಅದು ಇಲ್ಲ ಇದಿಲ್ಲ ಏನು ಕೇಳಕ್ಕೆ ಹೋಗ್ಬಿಡಿ. ಹಿಂಗೆ ಮಾಡ್ಕೊಂಡೇ ಊರುಗಳ ಎಲ್ಲಿರಬೇಕು ಅಲ್ಲೇ ಇದ್ದಾವೆ. ಬರೋಕ್ಕೆ ಹೋಗ್ಬಿಡಿ. ಉತ್ತರ ಕರ್ನಾಟಕದ ಪರಿಸ್ಥಿತಿ ಅಂದರೆ ಇದೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಕೇಳಿದರೆ ಇಂಥವು ಕೇಳ್ಕೊಂಡು ಕೂತ್ಕೊಳ್ಳಿ. ಇನ್ನು ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗದ ಉಸ್ತುವಾರಿ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಭೂಮಿಯೊಳಗೆ ಯಾವುದೇ ಮೌಲ್ಯಯುತ ವಸ್ತು ಸಿಕ್ಕರೆ ಸರ್ಕಾರಕ್ಕೆ ಸೇರಿದ್ದದು. ಜಿಲ್ಲಾಡಳಿತ ಬಂಗಾರವನ್ನು ಸೇಫ್ ಆಗಿ ಇಟ್ಟಿದೆ ಅಂತ ಹೇಳಿದ್ದಾರೆ. ಈ ಚಿನ್ನ ಕುಟುಂಬಕ್ಕೆ ಸೇರಿದ್ದ ಚಾಲುಕ್ಯರ ಕಾಲದ ನಿಧಿನ ಅಂತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಕುಟುಂಬದ ಪ್ರಾಮಾಣಿಕತೆಯನ್ನು ನಾವು ಗೌರವಿಸ್ತೀವಿ ಅಂತ ಹೇಳಿದ್ದಾರೆ. ಬರೀ ಗೌರವ ಅಲ್ಲ ಸರ್, ಗೌರವ ಧನವನ್ನು ಕೂಡ ಕೊಡಿ ಅವರಿಗೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ನಿಧಿ ಅಲ್ಲ ಅಥವಾ ಹಳೆ ಬಂಗಾರ ಅಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿತ್ತು. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ತು ಅನ್ನುವಂಥದ್ದು ಬಹಿರಂಗ ಅಂದರೆ ಚರ್ಚೆ ಶುರು ಆಯಿತು. ಆನಂತರ ಅದು ಹಳತ್ತಲ್ಲ, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಅನ್ನೋ ಚರ್ಚೆ, ಎಲ್ಲೋ ಒಂದು ಕಡೆ ಕುಟುಂಬಕ್ಕೆ ವಾಪಸ್ ಕೊಡಬೇಕನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸರ್, ಅದು ಏನಾಗಿದೆ ಸರ್? ಇದು ಅನವಶ್ಯಕವಾಗಿ ಈ ರೀತಿ ತಪ್ಪು ಮಾಹಿತಿ ಹಂಚಿಕೆ ಹಾಗೂ ಚರ್ಚೆಗೆ ವಸ್ತು ಗ್ರಾಸ್ ಮಾಡಿಕೊಡ್ತಾ ಇದ್ದಾರೆ. ಯಾರೊಬ್ಬರು ಸಂತೋಷ್ ಎಂಬ ಹೆಸರಿನ ASI ಅಧಿಕಾರಿ ಈ ರೀತಿ ತಪ್ಪು ಮಾಹಿತಿಗಳನ್ನು ಹೇಳೋದು ಮಾಡಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಎಷ್ಟು ವರ್ಷದಿಂದ ಯಾವಾಗ ಅವ ಲಕ್ಕುಂಡಿಗೆ ಬಂದಿದ್ದೋ ಗೊತ್ತಿಲ್ಲ ನನಗೆ. ಏನು ನಿಧಿ ಅಂದರೆ ಏನು? ಇದು ನಿಧಿ ಅಲ್ವಾ? ಹಂಗಾರೆ ಏನಿದು? ಆಯಿತು, ಹಂಗಾರೆ ಅವ್ರ ಕುಟುಂಬದ ಆಸ್ತಿ ಅನ್ನೋದಾದರೆ ಬಟ್ ಎಲ್ಲ ಹೇಳ್ಬೋದು ಮಾನ್ಯ ಮಂತ್ರಿಗಳೇ, ನೀವು ನಿಧಿ ಅದು ಸೇರಬೇಕು, ಕರೆಕ್ಟು. ಬಟ್ ಅದನ್ನು ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ದಕ್ಕೆ ಒಂದು ಗೌರವಧನ ಅಂತ ಸರ್ಕಾರ ಕೊಡಬೇಕು. ನಾಳೆ ಇನ್ನೆಲ್ಲಾದರೂ ಸಿಕ್ಕಾಗಲೂ ಕೂಡ ಪ್ರಾಮಾಣಿಕತೆಯಿಂದ ಜನ ತಂದು ಕೊಡೋ ರೀತಿಯಲ್ಲಿ ಆಗಬೇಕು. ಆವಾಗ ಇವೆಲ್ಲವೂ ಕೂಡ ಉಳಿಯುತ್ತೆ. ಇಲ್ಲದೇ ಇದ್ದರೆ ಸರ್ಕಾರ ತೊಗೊಂಡೋಗುತ್ತೆ ಬಿಟ್ಟು ನಮಗೇನು ಕೊಡೋದಿಲ್ಲ, ನಾವೇ ಇಟ್ಕೊಳ್ಳೋಣ, ಈ ಮಾನಸಿಕತೆ ಬರುತ್ತೆ. ಹಾಗಾಗಿ ಒಂದು ಗೌರವ ಕೊಟ್ಟು ಸರ್ಕಾರದ ವತಿಯಿಂದ ಒಂದು ಸನ್ಮಾನವನ್ನು ಮಾಡಿ ಕಳಿಸಿ. ಅದು ಒಳ್ಳೆಯ ರೀತಿಯಾದಂಥ ನಡವಳಿಕೆ. ನಿಧಿ ಸರ್ಕಾರಕ್ಕೆ ಸೇರಿದ್ದು ಇವೆಲ್ಲ ವರ್ತಿಸ್ಬೇಡಿ.